ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2021ರಲ್ಲಿ ತೆರೆಕಂಡ ಮಾರ್ಟಿಯಾಸ್ ಲೇನ್ ಎಂಬ ಹಾರರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮೂವಿಯ ಮೊದಲ ಸೀನ್ನಲ್ಲಿ ಲಿಯಾ ಎಂಬ 10 ವರ್ಷದ ಹುಡುಗಿಯನ್ನು ನೋಡ್ತೀವಿ. ಆಕೆ ಒಂದು ದೊಡ್ಡ ಮನೆಯಲ್ಲಿ ವಾಸವಿದ್ದು ಅವಳ ತಂದೆ ಮನೆಯ ಹತ್ತಿರವೇ ಇರುವ ಒಂದು ಚರ್ಚ್ನಲ್ಲಿ ಪ್ರೇಸ್ಟ್ ಆಗಿರ್ತಾರೆ. ಅವಳ ಅಕ್ಕನಾದ ಬೆಕ್ಸ್ ಯಾವಾಗಲೂ ತನ್ನ ಫ್ರೆಂಡ್ಸ್ಗಳ ಜೊತೆ ಹೊರಗೆ ಓಡಾಡುತ್ತಾ ಎಂಜಾಯ್ ಮಾಡುತ್ತಿರುತ್ತಾಳೆ. ಹಾಗಾಗಿ ಲಿಯಾ ಜೊತೆ ಆಕೆ ಅಷ್ಟು ಕ್ಲೋಸ್ ಆಗಿರುವುದಿಲ್ಲ. ಇನ್ನು ಲಿಯಾಳ ತಾಯಿ ಸಾರಾ ಮನೆಯಲ್ಲಿಯೇ ಕೆಲಸ ಮಾಡಿಕೊಂಡು ಮನೆಯ ಜವಾಬ್ದಾರಿಯನ್ನು ನೋಡಿಕೊಳ್ಳುತ್ತಿರುತ್ತಾಳೆ. ಹಾಗೂ ಸಾರಾ ಲಿಯಾಳನ್ನು ಅತಿಯಾಗಿ ಪ್ರೀತಿ ಮಾಡದೆ ಸ್ವಲ್ಪ ಅವಳನ್ನು ಡಿಸ್ಟೆನ್ಸ್ನಲ್ಲಿಯೇ ಬೆಳೆಸುತ್ತಿರುತ್ತಾಳೆ. ಸಾರಾ ಯಾವಾಗಲೂ ಖುಷಿಯಿಂದ ಇರದೆ ಯಾವುದೋ ಒಂದು ವಿಷಯಕ್ಕೆ ಪ್ರತಿದಿನ ದುಃಖದಿಂದಲೇ ಇರುವುದನ್ನು ಲಿಯಾ ಗಮನಿಸುತ್ತಿರುತ್ತಾಳೆ. ಹೇಗೆ ಲಿಯಾಗೆ ಆಟವಾಡಲು ಕೂಡ ಯಾರೂ ಇಲ್ಲದೆ ಒಂಟಿಯಾಗಿ ಮನೆಯ ಸುತ್ತಮುತ್ತವೇ ಓಡಾಡುತ್ತಾ ಕಾಲ ಕಳೆಯುತ್ತಿರುತ್ತಾಳೆ. ಲಿಯಾಗೆ ಒಂದು ಹ್ಯಾಬಿಟ್ ಇರುತ್ತದೆ. ಅದೇನೆಂದರೆ ಯಾವುದಾದ್ರೂ ಒಂದು ವಸ್ತು ತನಗೆ ಇಂಟ್ರೆಸ್ಟ್ ಎನಿಸಿದರೆ ಆ ಚಿಕ್ಕ ವಸ್ತುಗಳನ್ನು ಕಲೆಕ್ಟ್ ಮಾಡಿಕೊಳ್ತಾಳೆ. ಅಂದರೆ ಎಲೆಗಳು, ಪುಕ್ಕಗಳು, ಇನ್ನು ಮುಂತಾದವು. ಲಿಯಾ ಯಾವಾಗಲೂ ತನ್ನ ತಾಯಿಯ ಕತ್ತಿನಲ್ಲಿರುವ ಗೋಲ್ಡ್ ಲಾಕೆಟ್ ಅನ್ನು ಗಮನಿಸುತ್ತಿರುತ್ತಾಳೆ. ಹೇಗೆ ಒಂದು ದಿನ ಅದರಲ್ಲಿ ಯಾವುದೋ ಶಬ್ದ ಬರುತ್ತಿದೆ ಎಂದು ಅವಳಿಗೆ ಅನ್ನಿಸುತ್ತದೆ ಹಾಗೂ ಅದರಲ್ಲೇನಿದೆ ಎಂಬ ಕುತೂಹಲ ಹೆಚ್ಚಾಗುತ್ತದೆ. ಹೇಗೆ ಸಾರಾ ಆ ಲಾಕೆಟ್ ಅನ್ನು ತೆಗೆದಿಟ್ಟು ಸ್ನಾನಕ್ಕೋಗಿರಬೇಕಾದರೆ ಅದನ್ನು ಗಮನಿಸಿದ ಲಿಯಾ ಕುತೂಹಲ ತಡೆಯಲಾರದೆ ಅದನ್ನು ತೆಗೆದುಕೊಂಡು ಆ ಲಾಕೆಟ್ ಅನ್ನು ಓಪನ್ ಮಾಡ್ತಾಳೆ. ಆಗ ಅವಳಿಗೆ ಅದರಲ್ಲಿ ಯಾರದೋ ಕೂದಲು ಕಾಣುತ್ತದೆ. ಈ ಕೂದಲು ಯಾರದು ಎಂದು ಲಿಯಾ ಯೋಚನೆ ಮಾಡಿ ಅದನ್ನು ಅಲ್ಲಿಯೇ ಇಡಲು ನೋಡಿದಾಗ ತನ್ನ ತಾಯಿ ಬರುತ್ತಿರುವುದು ಅವಳಿಗೆ ಗೊತ್ತಾಗುತ್ತದೆ. ಆಗ ತುಂಬ ಭಯಗೊಂಡ ಲಿಯಾ ಅದನ್ನು ಅಲ್ಲಿಡಲಾಗದೆ ಅದನ್ನು ತೆಗೆದುಕೊಂಡು ತನ್ನ ರೂಮ್ನ ಕಡೆ ಓಡಿ ಹೋಗ್ತಾಳೆ. ಸ್ವಲ್ಪ ಸಮಯದ ನಂತರ ಸಾರಾಗೆ ತನ್ನ ಲಾಕೆಟ್ನಲ್ಲಿ ಆ ಕೂದಲಿಲ್ಲವೆಂದು ಗೊತ್ತಾಗಿ ತುಂಬ ಚಿಂತೆ ಮಾಡ್ತಾಳೆ. ಜೋರಾಗಿ ಅಳುತ್ತಾಳೆ. ತಾನು ಹೋಗುವ ಚರ್ಚ್ ಹಾಗೂ ಮನೆಯಲ್ಲೆಲ್ಲ ಅದನ್ನು ಹುಡುಕಾಡ್ತಾಳೆ. ಆದರೆ ಆ ಕೂದಲು ಲಿಯಾ ಬಳಿ ಇದೆ ಎಂದು ಅವಳಿಗೆ ಗೊತ್ತೇ ಇರುವುದಿಲ್ಲ. ಇದನ್ನೆಲ್ಲ ನೋಡುತ್ತಿದ್ದ ಲಿಯಾ ಆ ಕೂದಲಿಗೇಕೆ ತನ್ನ ತಾಯಿ ಇಷ್ಟು ಚಿಂತೆ ಮಾಡುತ್ತಿದ್ದಾರೆ ಎಂದು ಯೋಚನೆ ಮಾಡ್ತಾಳೆ. ನಂತರ ತನ್ನ ತಾಯಿಯ ಕಷ್ಟ ನೋಡಲಾಗದೆ ರಾತ್ರಿಯಲ್ಲಿ ಲಿಯಾ ಆ ಕೂದಲು ಎಲ್ಲಿತ್ತೋ ಅಲ್ಲಿಯೇ ಇಡಲು ಹೋಗ್ತಾಳೆ. ಹೋಗುವಾಗ ನನ್ನನ್ನು ಯಾರು ಹಿಂಬಾಲಿಸುತ್ತಿದ್ದಾರೆ ಎಂದು ಅವಳಿಗೆ ಅನ್ನಿಸುತ್ತದೆ. ನೋಡಿದರೆ ಯಾರು ಕೂಡ ಇರುವುದಿಲ್ಲ. ಹೇಗೆ ತನ್ನ ತಾಯಿಯ ರೂಮ್ಗೆ ಹೋದ ಲಿಯಾ ಆ ಲಾಕೆಟ್ಗೆ ಆ ಕೂದಲನ್ನು ಹಾಕಲು ಮುಂದಾಗ್ತಾಳೆ. ಈ ಸಮಯದಲ್ಲಿ ಸಾರಾಗೆ ಎಚ್ಚರವಾಗಿ ಬಿಡುತ್ತದೆ. ಆಗ ಹೆದರಿದ ಲಿಯಾ ಆ ಕೂದಲನ್ನು ಅಲ್ಲಿಗೆ ಹಾಕಲು ಆಗದೆ ಗಾಬರಿಯಿಂದಲೇ ತನ್ನ ರೂಮ್ನ ಬಳಿ ಹೋಗಿ ಆ ಕೂದಲನ್ನು ಎಲ್ಲಿ ಇಡಬೇಕೆಂದು ತಿಳಿಯದೆ ಅದನ್ನು ವಿಂಡೋ ಮೂಲಕ ಎಸೆದು ಮಲಗಿಕೊಳ್ತಾಳೆ. ಮರುದಿನ ಬೆಕ್ಸ್ ಲಿಯಾ ಮತ್ತು ತಾವು ಸಾಕಿದ್ದ ನಾಯಿಯನ್ನು ಕರೆದುಕೊಂಡು ಹೊರಗೆ ಸುತ್ತಾಡಲು ಹೋಗ್ತಾರೆ. ಹೇಗೆ ತುಂಬಾ ತಡವಾದ್ದರಿಂದ ಮನೆಗೆ ಹೋಗಲು ಬೆಕ್ಸ್ ಲಿಯಾಳನ್ನು ಕಾಡು ದಾರಿಯ ಒಂದು ಶಾರ್ಟ್ ಕಟ್ನಲ್ಲಿ ಕರೆದುಕೊಂಡು ಹೋಗಲು ಮುಂದಾಗ್ತಾಳೆ. ಹೋಗುವಾಗ ಬೆಕ್ಸ್ ಅವಳಿಗೆ ದೆವ್ವದ ಕತೆಗಳನ್ನು ಹೇಳುತ್ತಾ ಲಿಯಾಗೆ ಹೆದರಿಸಲು ಶುರು ಮಾಡ್ತಾಳೆ. ಈ ಸಮಯದಲ್ಲಿ ಅವರ ಬಳಿಯಿದ್ದ ನಾಯಿ ಅಲ್ಲಿಂದ ಓಡಿ ಹೋಗುತ್ತದೆ. ಆಗ ಬೆಕ್ಸ್ ಅದನ್ನು ಹಿಡಿಯಲು ಲಿಯಾಳನ್ನು ದಾರಿಯ ಮಧ್ಯೆ ಬಿಟ್ಟು ಓಡಿ ಹೋಗ್ತಾಳೆ. ಅವಳು ಹೋದ ಕೂಡಲೇ ಲಿಯಾಗೆ ಅಲ್ಲಿಯೇ ಸುಂದರವಾಗಿರುವ ಹಾಗೂ ಏಂಜಲ್ ಡ್ರೆಸ್ ಹಾಕಿಕೊಂಡಿರುವ ಒಂದು ಹುಡುಗಿ ಕಾಣ್ತಾಳೆ. ಅವಳು ದಾರಿ ತಪ್ಪಿದ್ದಾಳೆ ಎಂದುಕೊಂಡ ಲಿಯಾ ಅವಳ ಜೊತೆ ಮಾತನಾಡ್ತಾಳೆ. ಲಿಯಾಗೆ ಸ್ನೇಹಿತರೆ ಇಲ್ಲದಿರುವುದರಿಂದ ಆಕೆಯನ್ನು ಆಟವಾಡಲು ತನ್ನ ಮನೆಗೆ ಇನ್ವೈಟ್ ಮಾಡ್ತಾಳೆ. ಆಗ ಅಲ್ಲಿಗೆ ಬೆಕ್ಸ್ ಬರ್ತಾಳೆ. ಅವಳು ಬಂದ ಕೂಡಲೇ ಲಿಯಾಗೆ ಆ ಹುಡುಗಿ ಕಾಣುವುದೇ ಇಲ್ಲ. ಅವಳು ಹೊರಟು ಹೋಗಿದ್ದಾಳೆ ಎಂದು ಲಿಯಾ ಅಂದುಕೊಳ್ತಾಳೆ. ಹೇಗೆ ಲಿಯಾ ಆ ಹುಡುಗಿಯನ್ನು ಇನ್ವೈಟ್ ಮಾಡಿದ್ದರಿಂದ ಆ ಹುಡುಗಿ ಅವಳ ಮನೆಗೆ ಬರ್ತಾಳೆ. ಆದರೆ ಬೆಳಿಗ್ಗೆಯಲ್ಲ, ಮಧ್ಯರಾತ್ರಿಯಲ್ಲಿ, ಅದೂ ಕೂಡ ಅವಳ ರೂಮ್ನ ವಿಂಡೋ ಮೂಲಕ. ಆಗ ಲಿಯಾ ಅವಳನ್ನು ತನ್ನ ರೂಮ್ನ ಒಳಗೆ ಬರಮಾಡಿಕೊಳ್ತಾಳೆ. ಹೇಗೆ ಅವರಿಬ್ಬರೂ ಫನ್ನಿ ಸ್ಟೋರಿಗಳನ್ನು ಹೇಳುತ್ತಾ ತುಂಬ ಖುಷಿಯಿಂದ ಸಮಯವನ್ನು ಕಳೆಯುತ್ತಾರೆ. ನಂತರ ಆಕೆ ಹೊರಡಲು ಮುಂದಾಗ್ತಾಳೆ. ಹೋಗುವುದಕ್ಕಿಂತ ಮುಂಚೆ ಒಂದು ವಿಚಿತ್ರ ಮಾತನ್ನು ಹೇಳ್ತಾಳೆ. ಅದೇನೆಂದರೆ, ನೀನು ಹುಡುಕುತ್ತಿರುವ ವಸ್ತು ನಿನ್ನ ಮನೆಯ ಬ್ಯಾಕ್ಯಾರ್ಡ್ನಲ್ಲಿದೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಆಗ ಲಿಯಾ ಆಕೆ ಹೇಳಿದ ವಸ್ತು ನಾನು ಹುಡುಕುತ್ತಿರುವ ಆ ಕೂದಲೇ ಇರಬಹುದಾ ಎಂದುಕೊಂಡು ಕೂಡಲೇ ಬ್ಯಾಕ್ಯಾರ್ಡ್ಗೆ ಹೋಗ್ತಾಳೆ.
ಹೋಗಿ ಆ ಜಾಗದಲ್ಲಿ ಹುಡುಕಾಡ್ತಾಳೆ. ಆಗ ಅವಳಿಗೆ ಒಂದು ಹೊಡೆದೋಗಿರುವ ಕಪ್ ಹಾಗೂ ಅದರ ಒಳಗೆ ಎಲ್ ಎಂಬ ಲೆಟರ್ನ ಬೀಡ್ ಸಿಗುತ್ತದೆ. ಆಗ ಲಿಯಾ ತನ್ನ ಕಲೆಕ್ಷನ್ಗಳಲ್ಲಿ ಅದನ್ನು ಆಡ್ ಮಾಡಿಕೊಳ್ತಾಳೆ. ಮರುದಿನ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡುವಾಗ ಲಿಯಾ ಮನೆಗೆ ಬಂದಿದ್ದ ಆ ಹುಡುಗಿ ಹೇಳುತ್ತಿದ್ದ ಅದೇ ಫನ್ನಿ ಸ್ಟೋರಿಗಳನ್ನು ತನ್ನ ಮನೆಯವರಿಗೆ ಹೇಳ್ತಾಳೆ. ಆ ಫನ್ನಿ ಸ್ಟೋರಿಗಳು ನಗು ತರಿಸುವಂತವೇ ಆಗಿದ್ದರೂ ಅವರ್ಯಾರೂ ನಗುವುದಿಲ್ಲ. ತುಂಬಾ ಶಾಕ್ ಆಗ್ತಾರೆ. ಸಾರಾ ಅಂತೂ ಅಳುತ್ತಾ ಅಲ್ಲಿಂದ ಹೊರಟು ಹೋಗ್ತಾಳೆ. ಆಗ ಬ್ಯಾಕ್ಸ್ ಈ ಫನ್ನಿ ಸ್ಟೋರಿಗಳನ್ನು ನಿನಗೆ ಹೇಳಿದವರು ಯಾರು ಎಂದು ಕೇಳಿದಾಗ ಲಿಯಾ ಏನು ಉತ್ತರ ಕೊಡುವುದಿಲ್ಲ. ಹೀಗೆ ಅವರ ಮನೆಗೆ ಸಾರಾಳ ಫ್ರೆಂಡ್ ಆದ ಕಾಯ್ಲಾ ಎಂಬ ಮಹಿಳೆ ತನ್ನ ಮಗುವಿನೊಂದಿಗೆ ಅಲ್ಲಿಗೆ ಬರ್ತಾಳೆ. ಕೆಲ ದಿನಗಳ ಕಾಲ ತನ್ನ ಫ್ರೆಂಡ್ ಜೊತೆ ಇರಲು ಆಕೆ ಬಂದಿದ್ದಾಳೆ ಎಂದು ನಮಗೆ ಗೊತ್ತಾಗುತ್ತದೆ. ಹೇಗೆ ಕಾಯ್ಲಾ ಲಿಯಾ ಜೊತೆ ಟೈಮ್ ಸ್ಪೆಂಡ್ ಮಾಡಲು ಶುರು ಮಾಡಿ ಇಬ್ಬರು ಒಳ್ಳೆಯ ಫ್ರೆಂಡ್ಸ್ಗಳಾಗ್ತಾರೆ. ರಾತ್ರಿ ಸಮಯದಲ್ಲಿ ಪುನಃ ಬಂದ ಆ ಹೆಸರಿಲ್ಲದ ಹುಡುಗಿ ಲಿಯಾ ಜೊತೆ ಮಾತನಾಡ್ತಾಳೆ. ಹೇಗೆ ಅವರಿಬ್ಬರು ಮಾತನಾಡುತ್ತಾ ಲಿಯಾ ಆಕೆಗೆ ಒಂದು ವಿಷಯ ಹೇಳ್ತಾಳೆ. ನನ್ನ ಅಮ್ಮನಿಗೆ ಒಂದು ಫೇವ್ರೆಟ್ ಸ್ವೆಟರ್ ಇದೆ, ಅದನ್ನು ಹಾಕಿಕೊಳ್ಳಲು ಅವರಿಗೆ ತುಂಬಾ ಇಷ್ಟ. ಆದರೆ ಆ ಸ್ವೆಟರ್ನಲ್ಲಿದ್ದ ಒಂದು ಬಟನ್ ಮಿಸ್ ಆಗಿದೆ ಎಂದು ಹೇಳ್ತಾಳೆ. ಆಗ ಆಕೆ ಅಲ್ಲಿಂದ ಹೊರಡುವಾಗ ಆ ಬಟನ್ ಎಲ್ಲಿದೆ ಹಾಗೂ ಯಾವ ಜಾಗದಲ್ಲಿದೆ ಎಂದು ಒಂದು ಕ್ಲೂ ಕೊಟ್ಟು ಹೊರಟು ಹೋಗ್ತಾಳೆ. ಆಗ ಲಿಯಾ ಅದೇ ಜಾಗಕ್ಕೆ ಹೋಗಿ ಅಲ್ಲಿ ಹುಡುಕಾಡಿದಾಗ ಅವಳಿಗೆ ಒಂದು ಗೊಂಬೆ ಸಿಕ್ಕಿ ವಿಚಿತ್ರವೆಂಬಂತೆ ಅದರಲ್ಲಿ ಆ ಬಟನ್ ಇರುತ್ತದೆ. ಹಾಗೆಯೇ ಈ ಬಾರಿ ಲಿಯಾಗೆ ಈ ಎಂಬ ಮತ್ತೊಂದು ಬೀಡ್ ಸಿಗುತ್ತದೆ. ನಂತರ ಮನೆಗೆ ಬಂದ ಲಿಯಾ ಆ ಲೆಟರ್ ಬೀಡನ್ನು ತನ್ನ ಕಲೆಕ್ಷನ್ಗೆ ಸೇರಿಸಿ ಆ ಬಟನ್ ಅನ್ನು ತನ್ನ ತಾಯಿಯ ಸ್ವೆಟರ್ಗೆ ತಾನೇ ಹೊಲೆದು ಸ್ಟಿಚ್ ಮಾಡ್ತಾಳೆ. ಅದೇ ರಾತ್ರಿ ಪುನಃ ಆ ಹುಡುಗಿ ಲಿಯಾಳನ್ನು ಮೀಟ್ ಮಾಡಲು ಬರ್ತಾಳೆ. ಮೊದಲು ನೋಡಲು ಚೆನ್ನಾಗಿದ್ದ ಆ ಹುಡುಗಿ ಈಗ ನೋಡಲು ತುಂಬಾ ವೀಕ್ ಆಗಿರುವ ಹಾಗೆ ಕಾಣ್ತಾಳೆ. ನಂತರ ಹೇಳ್ತಾಳೆ, ನಾನು ಏಂಜಲ್, ನನಗೆ ನಿಜವಾದ ರೆಕ್ಕೆಗಳಿವೆ, ನಾನು ದೇವರ ರೀತಿಯೇ ಎಂದು ಹೇಳ್ತಾಳೆ. ಆದರೆ ಲಿಯಾಗೆ ಆಕೆ ಬಂದರೆ ಯಾವ ಗುಡ್ ಫೀಲಿಂಗ್ಸ್ ಬರದೆ ಕೇವಲ ಬ್ಯಾಡ್ ಫೀಲಿಂಗ್ಸ್ಗಳೇ ಬರುತ್ತಿರುತ್ತವೆ. ಹೇಗೆ ಅವರು ಮಾತನಾಡುತ್ತಿದ್ದಂತೆ ಆ ಹುಡುಗಿಯ ಮೂಗಿನಲ್ಲಿ ರಕ್ತ ಬರಲು ಶುರುವಾಗಿ ವಿಚಿತ್ರವಾಗಾಡಲು ಶುರು ಮಾಡ್ತಾಳೆ. ಅದನ್ನು ನೋಡಿದ ಲಿಯಾಗೆ ಗಾಬರಿಯಾಗುತ್ತದೆ. ಆಗ ಆ ಹುಡುಗಿ ನಾನು ಹೋಗಬೇಕು ಎಂದು ಹೇಳಿ ಒಂದು ಮಾತನ್ನು ಹೇಳ್ತಾಳೆ. ನೀನು ಹುಡುಕುತ್ತಿರುವ ವಸ್ತು ನಿನ್ನ ಮನೆಯ ಕಿಚನ್ ಶೆಲ್ಫ್ನಲ್ಲಿದೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಮರುದಿನ ಲಿಯಾ ಕಿಚನ್ ಶೆಲ್ಫ್ನಲ್ಲಿ ಏನಿದೆ ಎಂದು ಹುಡುಕಾಡ್ತಾಳೆ. ಹೀಗೆ ಹುಡುಕುವಾಗ ಆ ಶೆಲ್ಫ್ ಮೇಲಿದ್ದ ಒಂದು ಪಾಟ್ ಕೆಳಗೆ ಬೀಳುತ್ತದೆ. ಆಗ ಅದರಲ್ಲಿದ್ದ ಮಿಲ್ಕ್ ಟೀತ್ ಅಂದರೆ ಮಗುವಿನ ಹಾಲು ಹಲ್ಲುಗಳು ಎಲ್ಲ ಕಡೆ ಬೀಳುತ್ತವೆ. ಅದನ್ನು ನೋಡಿದ ಸಾರಾ ತುಂಬ ಅಳುತ್ತಾ ಅಲ್ಲಿಂದ ಹೊರಟು ಹೋಗ್ತಾಳೆ. ಆಗ ಲಿಯಾಗೆ ಅದರಲ್ಲಿ ಎ ಹಾಗೂ ಎಚ್ ಎಂಬ ಮತ್ತೆರಡು ಬೀಡ್ಗಳು ಸಿಗುತ್ತವೆ. ಅದನ್ನು ತೆಗೆದುಕೊಂಡು ತನ್ನ ಕಲೆಕ್ಷನ್ಗೆ ಆಡ್ ಮಾಡಿಕೊಳ್ತಾಳೆ. ನಂತರ ಲಿಯಾ ಆ ಬಟನ್ ಅನ್ನು ಸ್ವಿಚ್ ಮಾಡಿದ್ದ ಸ್ವೆಟರ್ ಅನ್ನು ತನ್ನ ತಾಯಿಗೆ ಕೊಡ್ತಾಳೆ. ಅದನ್ನು ನೋಡಿದ ಸಾರಾಗೆ ತುಂಬಾ ಖುಷಿಯಾಗಿ ಆ ಬಟನ್ ಅನ್ನು ಗಮನಿಸಿ ಹೀಗೆ ಹೇಳ್ತಾಳೆ, ನೀನು ಸ್ಟಿಚ್ ಮಾಡಿರುವ ಬಟನ್ ತುಂಬಾ ಲೂಸ್ ಇದೆ, ನಾನು ಪುನಃ ಇದನ್ನು ತೆಗೆದು ಸರಿಯಾಗಿ ಸ್ಟಿಚ್ ಮಾಡುವೆ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾಳೆ. ರಾತ್ರಿ ಸಮಯದಲ್ಲಿ ಕಾಯ್ಲಾಳ ಮಗುವಿಗೆ ಉಸಿರುಗಟ್ಟಲು ಶುರುವಾಗಿ ಅತಿಯಾಗಿ ಕೆಮ್ಮಲು ಶುರು ಮಾಡುತ್ತದೆ. ಏನೆಂದು ನೋಡಿದರೆ ಆ ಮಗು ಆ ಬಟನ್ ಅನ್ನು ನುಂಗಿಬಿಟ್ಟಿರುತ್ತದೆ. ಆಗ ಸಾರಾ ಬೇಗನೆ ಬಂದು ನುಂಗಿದ್ದ ಆ ಬಟನ್ ಅನ್ನು ಹೊರಗೆ ತೆಗೆಸಿ ಅದರ ಪ್ರಾಣವನ್ನು ಕಾಪಾಡುತ್ತಾಳೆ. ಮರುದಿನ ಕಾಯ್ಲಾ ಈ ಮನೆಯಲ್ಲಿ ನನ್ನ ಮಗುವಿನ ಪ್ರಾಣವೇ ಹೋಗುತ್ತಿತ್ತು ಎಂದು ಕೋಪಗೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ. ಇತ್ತ ಸಾರಾ ಆ ಬಟನ್ ಅನ್ನು ಸರಿಯಾಗಿ ಸ್ಟಿಚ್ ಮಾಡದೇ ಇದ್ದದ್ದು ನನ್ನದೇ ತಪ್ಪು ಎಂದು ಅಳಲು ಶುರು ಮಾಡ್ತಾಳೆ. ರಾತ್ರಿ ಸಮಯದಲ್ಲಿ ಆ ಹುಡುಗಿ ಲಿಯಾಳ ರೂಮ್ಗೆ ಪುನಃ ಬರುತ್ತಾಳೆ. ಆಕೆ ಬಂದಾಗ ತುಂಬಾ ಖುಷಿ ಪಡುತ್ತಿದ್ದ ಲಿಯಾ ಈಗ ಭಯಪಡಲು ಶುರು ಮಾಡ್ತಾಳೆ. ಅದನ್ನು ಗಮನಿಸಿದ ಆಕೆ, ನಾನು ನಿನಗೆ ಸಹಾಯ ಮಾಡಲೆಂದೇ ಇಲ್ಲಿಗೆ ಬರುತ್ತಿರುವುದು. ನಾನು ಏಂಜಲ್, ನನಗೆ ನಿಜವಾಗಿಯೂ ರೆಕ್ಕೆಗಳಿವೆ, ನೋಡುವಿಯಾ ಎಂದು ಕೇಳ್ತಾಳೆ. ಅದಕ್ಕೆ ಲಿಯಾ ಸರಿ ತೋರಿಸು ಎಂದಾಗ ಆ ಹುಡುಗಿಯ ಬೆನ್ನಿನಲ್ಲಿ ನಿಜವಾಗಲೂ ರೆಕ್ಕೆಗಳು ಬೆಳೆಯುತ್ತಿರುತ್ತವೆ. ಹಾಗೆಯೇ ಅವಳಿಗೆ ಅವಳ ದೇಹದ ಒಂದು ಕೊಳೆತ ಜಾಗದಲ್ಲಿ ಹುಳಗಳು ಕಾಣುತ್ತವೆ. ಅದನ್ನು ಕಂಡ ಲಿಯಾಗೆ ತುಂಬಾ ಗಾಬರಿಯಾಗುತ್ತದೆ. ಆಗ ಲಿಯಾ ನನಗೆ ನೀನು ಬೇಡ, ಇಲ್ಲಿಂದ ಹೋಗು ಎಂದು ಹೇಳಿಬಿಡ್ತಾಳೆ. ಆಗ ಅವಳ ಅತಿಯಾದ ಭಯ ನೋಡಿದ ಆ ಹುಡುಗಿ ಲಿಯಾ ಬಳಿ ಬಂದು ಒಂದು ಒಪ್ಪಂದ ಮಾಡಿಕೊಳ್ತಾಳೆ.
ಸರಿ, ನಾನು ಹೋಗುವೆ. ನೀನು ಹುಡುಕುತ್ತಿರುವ ಹಾಗೂ ನೀನು ಕದ್ದಿದ್ದ ವಸ್ತು ನಿನಗೆ ಬೇಕೆಂದರೆ ನನ್ನ ಹೆಸರನ್ನು ಕಂಡುಹಿಡಿ. ಆಗ ನಾನು ನೀನು ಕದ್ದಿರುವ ಆ ಕೂದಲನ್ನು ಕೊಡುವೆ. ನಿನ್ನಿಂದ ಶಾಶ್ವತವಾಗಿ ಹೊರಟು ಹೋಗುವೆ. ನನ್ನ ಹೆಸರನ್ನು ಕಂಡುಹಿಡಿಯುವ ಕ್ಲೂ ಮಾರ್ಟಿಯಾ ಸ್ಲೇನ್ ಎಂದು ಹೇಳಿ ನಂತರ ಅವಳಿಗೆ ಕೋಪ ಭರಿಸುವಂತಹ ಮಾತುಗಳನ್ನು ಹೇಳ್ತಾಳೆ. ಆಗ ಕೋಪಗೊಂಡ ಲಿಯಾ ಆಕೆಯನ್ನು ವಿಂಡೋ ಮೂಲಕ ಕೆಳಗೆ ತಳ್ಳಿಬಿಡ್ತಾಳೆ. ಮರುದಿನ ಲಿಯಾಳ ತಂದೆ ಲಿಯಾಗೆ ಒಂದು ಕೆಲಸವನ್ನು ಕೊಡ್ತಾರೆ. ಅದೇನೆಂದರೆ ಕೆಲವು ಬಿಲ್ಗಳನ್ನು ಲಿಯಾಗೆ ಕೊಟ್ಟು ಇದನ್ನು ಅವರ ಮನೆಯ ಸಮೀಪವೇ ಇರುವ ಲಿಲಿಯನ್ ಎಂಬ ಮಹಿಳೆಗೆ ಕೊಟ್ಟು ಬಾ ಎಂದು ಹೇಳ್ತಾರೆ. ಅದಕ್ಕೆ ಲಿಯಾ ಸರಿ ಎಂದು ಹೇಳ್ತಾಳೆ. ಸ್ನೇಹಿತರೆ, ಲಿಲಿಯನ್ ಎಂಬ ಮಹಿಳೆ ಎಂದರೆ ಸಾರಾಗೆ ಇಷ್ಟವಿರುವುದಿಲ್ಲ. ಲಿಯಾಳನ್ನು ಅವರ ಮನೆಗೆ ಒಂಟಿಯಾಗಿ ಕಳಿಸಲು ಇಷ್ಟವಾಗದೆ ತಾನು ಕೂಡ ಅವಳ ಜೊತೆ ಹೋಗುತ್ತಾಳೆ. ಸಾರಾಗೆ ಲಿಲಿಯನ್ ಕಂಡರೆ ಏಕೆ ಇಷ್ಟವಾಗುವುದಿಲ್ಲವೆಂದು ನಮಗೆ ಮುಂದೆ ತಿಳಿಯುತ್ತದೆ. ಹೀಗೆ ಅವರು ಲಿಲಿಯನ್ ಮನೆಗೆ ಬರ್ತಾರೆ. ಬಂದ ಸಾರಾಗೆ ಊರಿನಿಂದ ಬಂದಿರುವ ಲಿಲಿಯನ್ ಮಗನಾದ ಫ್ರೆಡಿ ಎಂಬ ಯುವಕ ಕಾಣ್ತಾನೆ. ಅವನನ್ನು ನೋಡಿದ ಕೂಡಲೇ ಸಾರಾಗೆ ಅತಿಯಾದ ಕೋಪ ಬರುತ್ತದೆ. ಆಗ ಅವಳ ಎದುರಿಗೆ ಲಿಲಿಯನ್ ಬರ್ತಾಳೆ. ಬಂದ ಅವಳು ತನ್ನ ಮಗನ ಹೆಂಡತಿಯನ್ನು ಪರಿಚಯ ಮಾಡಿಸ್ತಾಳೆ. ಆಗ ಲಿಯಾ ಆಕೆಗೆ ಕೊಡಬೇಕಾದ ಬಿಲ್ ಕೊಟ್ಟ ಕೂಡಲೇ ಸಾರಾ ಏನು ಮಾತನಾಡದೆ ಅಲ್ಲಿಂದ ತನ್ನ ಮನೆಗೆ ಬರ್ತಾಳೆ. ಬಂದ ಅವಳು ತುಂಬಾ ದುಃಖದಿಂದ ಇರುವುದು ನಮಗೆ ಕಾಣುತ್ತದೆ. ಅಂದರೆ ಫ್ರೆಡಿ ಏನು ತಪ್ಪು ಮಾಡಿದ್ದಾನೆ ಎಂದು ನಮಗೆ ಅನ್ನಿಸುತ್ತದೆ. ನಂತರ ಲಿಯಾ ತನ್ನ ತಾಯಿಯನ್ನು ಮಲಗಿಸಿ ಹೊರಗೋಗ್ತಾಳೆ. ಆ ಹುಡುಗಿ ಹೇಳಿದ ಕ್ಲೂ ಬಳಸಿಕೊಂಡು ಮಾರ್ಟಿಯಾ ಸ್ಲೇನ್ಗೆ ಹೋಗ್ತಾಳೆ. ಹೋದ ಅವಳಿಗೆ ಮಾರ್ಟಿಯಾ ಸ್ಲೇನ್ ಊರಿನ ಬೋರ್ಡ್ನಲ್ಲಿ ಮತ್ತೊಂದು ಸಿ ಎಂಬ ಬೀಡ್ ಸಿಗುತ್ತದೆ. ನಂತರ ಲಿಯಾ ಮನೆಗೆ ಬರುವಾಗ ಅವಳಿಗೆ ಉಸಿರುಗಟ್ಟಲು ಶುರುವಾಗುತ್ತದೆ. ಆಗ ನಮಗೆ ತಿಳಿಯುತ್ತದೆ ಲಿಯಾ ಆಸ್ತಮಾ ಪೇಷಂಟ್ ಎಂದು. ಹೀಗೆ ಲಿಯಾ ನಡೆಯಲು ಆಗದೆ ಉಸಿರಾಟದ ತೊಂದರೆಯಿಂದ ಇರುವಾಗ ಅಲ್ಲಿಗೆ ಬೆಕ್ಸ್ ಬರ್ತಾಳೆ. ಬಂದು ಅವಳನ್ನು ಮನೆಯ ಒಳಗೆ ಎತ್ತಿಕೊಂಡು ಹೋಗಿ ಇನ್ಹೇಲರ್ನಿಂದ ಅವಳನ್ನು ಕಾಪಾಡ್ತಾಳೆ. ನಂತರ ಅವಳ ರೂಮ್ಗೆ ಕರೆದುಕೊಂಡು ಹೋದ ಬೆಕ್ಸ್ ಈ ರಾತ್ರಿಯಲ್ಲಿ ಎಲ್ಲಿಗೆ ಹೋಗಿದ್ದೆ ಎಂದು ಕೇಳಿದಾಗ ಲಿಯಾ ನಡೆದ ಪ್ರತಿಯೊಂದು ಘಟನೆಯನ್ನು ಬೆಕ್ಸ್ಗೆ ವಿವರವಾಗಿ ಹೇಳಿ ಆ ಲೆಟರ್ ಬೀಡ್ಸ್ಗಳನ್ನೆಲ್ಲ ತೋರಿಸುತ್ತಾಳೆ. ಇವಳ ಮಾತನ್ನು ಕೇಳಿದ ಬೆಕ್ಸ್ಗೆ ತುಂಬಾ ಗಾಬರಿಯಾಗುತ್ತದೆ. ಆಗ ಬೆಕ್ಸ್ ಈ ರೀತಿ ಸಿಕ್ಕಿರುವ ಈ ವಸ್ತುಗಳನ್ನೆಲ್ಲ ಹೂತಾಕಬೇಕು. ಇದೇ ಕೊನೆ. ಆ ಹುಡುಗಿ ಬಗ್ಗೆಯಾಗಲಿ ಈ ಬೀಡ್ಸ್ಗಳ ಬಗ್ಗೆಯಾಗಲಿ ಯೋಚನೆ ಮಾಡಬೇಡ. ಈ ದಿನ ರಾತ್ರಿ ಆ ಹುಡುಗಿ ನಿನ್ನ ಬಳಿ ಬರುವುದಿಲ್ಲ. ಏಕೆಂದರೆ ಈ ದಿನ ರಾತ್ರಿ ನಾನಿಲ್ಲಿಯೇ ಮಲಗುವೆ ಎಂದು ಹೇಳಿ ಅಲ್ಲಿಯೇ ಮಲಗಿಕೊಳ್ತಾಳೆ. ಮರುದಿನ ಬೆಕ್ಸ್ ಯೂನಿವರ್ಸಿಟಿಗೆ ಹೋಗಲು ತಯಾರಾಗ್ತಾಳೆ. ಹೋಗುವುದಕ್ಕಿಂತ ಮುಂಚೆ ಆ ಬೀಡ್ಸ್ಗಳಿದ್ದ ಬಾಕ್ಸ್ ಅನ್ನು ಗಾರ್ಡನ್ನಲ್ಲಿ ಹೂತು ಹಾಕ್ತಾಳೆ. ಅದನ್ನು ಲಿಯಾ ನೋಡುತ್ತಿರುತ್ತಾಳೆ. ನಂತರ ಬೆಕ್ಸ್ ಮತ್ತು ಅವಳ ತಂದೆ ಯೂನಿವರ್ಸಿಟಿಯ ಕಡೆ ಹೋದರೆ ಲಿಯಾ ಮತ್ತು ಸಾರಾ ಮನೆಯಲ್ಲಿಯೇ ಇರುತ್ತಾರೆ. ಹೇಗೆ ಲಿಯಾ ಬೆಕ್ಸ್ ರೂಮ್ನ ಕಡೆ ಹೋದಾಗ ಅವಳ ರೂಮ್ನ ಡ್ರಾಯರ್ನಲ್ಲಿ ಏನೋ ವಿಚಿತ್ರವಾದ ವಸ್ತು ಕಾಣುತ್ತದೆ. ಏನೆಂದು ನೋಡಿದಾಗ ಅದು ಬೆಕ್ಸ್ ಎಂಬ ಹೆಸರಿನ ಬೀಡ್ಸ್ ಆಗಿರುತ್ತದೆ. ಮೊದಲ ಬಾರಿಗೆ ಅದನ್ನು ಬ್ರೇಸ್ಲೆಟ್ನ ಹಾಗೆ ನೋಡಿದ ಲಿಯಾಗೆ ಈ ಬೀಡ್ಸ್ ಅನ್ನು ಹೇಗೆ ಉಪಯೋಗಿಸಬೇಕೆಂದು ತಿಳಿಯುತ್ತದೆ. ಅದಕ್ಕಾಗಿ ಬೆಕ್ಸ್ ಹೂತಿದ್ದ ಆ ಬಾಕ್ಸ್ ಅನ್ನು ತೆಗೆದುಕೊಳ್ತಾಳೆ. ನಂತರ ಆ ಬೀಡ್ಸ್ಗಳನ್ನೆಲ್ಲ ಜೋಡಿಸಲು ಶುರು ಮಾಡ್ತಾಳೆ. ತುಂಬಾ ಪ್ರಯತ್ನದ ನಂತರ ಅವಳಿಗೆ ಒಂದು ಹೆಸರು ಕಾಣುತ್ತದೆ. ಆ ಹೆಸರೇನೆಂದರೆ ರೇಚಲ್. ಆ ಹೆಸರನ್ನು ಹೇಳಿದ ಕೂಡಲೇ ಅಲ್ಲಿಗೆ ಸಾರಾ ಬರ್ತಾಳೆ. ರೇಚಲ್ ಎಂಬ ಹೆಸರು ಕೇಳಿದ ಸಾರಾಗೆ ದೊಡ್ಡ ಆಘಾತವಾಗಿ ಅಳಲು ಶುರು ಮಾಡ್ತಾಳೆ. ಅದೇ ಸಮಯಕ್ಕೆ ನನ್ನ ಹೆಸರನ್ನು ಕಂಡು ಹಿಡಿದರೆ ನಿನಗೆ ಕೂದಲಿನ ಗುಚ್ಚನ್ನು ಕೊಡುತ್ತೇನೆ ಎಂದು ಪ್ರಾಮಿಸ್ ಮಾಡಿದ್ದ ಆ ಹುಡುಗಿ ತನ್ನ ಪ್ರಾಮಿಸ್ ಅನ್ನು ಉಳಿಸಿಕೊಂಡು ಕಿಟಕಿಯ ಮೂಲಕ ಆ ಕೂದಲು ಬರುವ ಹಾಗೆ ಮಾಡ್ತಾಳೆ. ಆಗ ಲಿಯಾ ಅದನ್ನು ತೆಗೆದುಕೊಂಡು ತನ್ನ ತಾಯಿಯ ಬಳಿ ಹೋಗ್ತಾಳೆ. ಅಮ್ಮ, ಈ ಕೂದಲನ್ನು ನಾನು ಕೊನೆಗೂ ಹುಡುಕಿಬಿಟ್ಟೆ, ತೆಗೆದುಕೋ ಎಂದು ಕೊಟ್ಟು ಈ ಕೂದಲು ಯಾರದು ಎಂದು ಕೇಳ್ತಾಳೆ. ಆಗ ಸಾರಾ ಹೇಳುವ ಮಾತಿನಿಂದ ಈ ಕುಟುಂಬದಲ್ಲಿ ನಡೆದ ತುಂಬಾ ವರ್ಷಗಳ ಹಿಂದಿನ ನೋವಿನ ಘಟನೆ ನಮಗೆ ಗೊತ್ತಾಗುತ್ತದೆ. ಸಾರಾಗೆ ಬೆಕ್ಸ್ ಹುಟ್ಟಿದ ಕೆಲ ವರ್ಷದಲ್ಲಿ ರೇಚಲ್ ಎಂಬ ಹುಡುಗಿ ಹುಟ್ಟುತ್ತಾಳೆ. ಅವಳದೇ ಈ ಬ್ರೇಸ್ಲೆಟ್. ಲಿಯಾ ಬೀಟ್ಸ್ಗಳ ಜೊತೆ ಯಾವ ವಸ್ತುಗಳನ್ನು ಕಂಡುಕೊಂಡಿರುತ್ತಾಳೋ ಅವೆಲ್ಲ ರೇಚಲ್ಗೆ ಸೇರಿದ್ದಾಗಿರುತ್ತದೆ. ಅಂದರೆ ಕಪ್, ಡಾಲ್, ಬ್ರೇಸ್ಲೆಟ್ ಹಾಗೂ ಆ ಕಿಚನ್ ಶೆಲ್ಫ್ ಮೇಲಿದ್ದ ಮಿಲ್ಕ್ ಟೀತ್.
ಮತ್ತು ಬ್ರೇಕ್ಫಾಸ್ಟ್ನ ಸಮಯದಲ್ಲಿ ಲಿಯಾ ಹೇಳಿದ ಫನ್ನಿ ಸ್ಟೋರಿ ಕೂಡ ರೇಚಲ್ ಹೇಳುತ್ತಿದ್ದ ಸ್ಟೋರಿಯಾಗಿರುತ್ತದೆ. ಅದಕ್ಕೇನೆ ಅದನ್ನು ಕೇಳಿದ ಎಲ್ಲರೂ ನಗದೆ ಶಾಕ್ ಆದದ್ದು. ಹೀಗೆ ಒಂದು ದಿನ ರೇಚಲ್ ಏಂಜಲ್ ಕಾಸ್ಟ್ಯೂಮ್ನಲ್ಲಿ ಮಾರ್ಟಿಯಸ್ ಲೇನ್ನ ರೋಡ್ನಲ್ಲಿ ಹೋಗಬೇಕಾದರೆ ಒಂದು ಕಾರ್ನಿಂದ ಆಕ್ಸಿಡೆಂಟ್ಗೆ ಒಳಗಾಗಿ ರೇಚಲ್ ಪ್ರಾಣ ಬಿಡ್ತಾಳೆ. ಇಂತಹ ಕೆಲಸ ಮಾಡಿದ ಕೇರ್ಲೆಸ್ ಡ್ರೈವರ್ ಬೇರಾರೂ ಅಲ್ಲ, ಲಿಲಿಯನ್ನ ಮಗನಾದ ಫ್ರೆಡಿ. ಈ ಘಟನೆಯಾದ ಕೂಡಲೇ ಅವನು ಈ ಊರನ್ನೇ ಬಿಟ್ಟು ಹೋಗಿರುತ್ತಾನೆ. ಆದ್ದರಿಂದಲೇ ಲಿಲಿಯನ್ನ ಮನೆಯಲ್ಲಿ ಫ್ರೆಡಿಯನ್ನು ನೋಡಿದ ಸಾರಾಗೆ ಕೋಪ ಬಂದದ್ದು. ಈ ರೇಚಲ್ನ ವಿಷಯವಾಗಿಯೇ ಯಾವಾಗಲೂ ಸಾರಾ ತುಂಬಾ ದುಃಖದಿಂದಲೇ ಇದ್ದದ್ದು. ಅಂದರೆ ಎಷ್ಟು ದಿನ ಲಿಯಾಳನ್ನು ಮೀಟ್ ಮಾಡುತ್ತಿದ್ದದ್ದು ರೇಚಲ್ ಅಲ್ಲ, ಅವಳ ಆತ್ಮವೆಂದು ನಮಗೆ ಗೊತ್ತಾಗುತ್ತದೆ. ಇಷ್ಟೆಲ್ಲ ಘಟನೆ ನಡೆದು ವರ್ಷವೇ ಕಳೆದರೂ ಸಾರಾ ತನ್ನ ಮಗಳ ಸಾವನ್ನು ಒಪ್ಪಿಕೊಳ್ಳುವುದಿಲ್ಲ. ಅವಳ ನೆನಪಿಗಾಗಿ ಅವಳ ಕೂದಲನ್ನು ಲಾಕೆಟ್ನಲ್ಲಿ ಇಟ್ಟುಕೊಂಡಿರ್ತಾಳೆ. ಆದರೆ ರೇಚಲ್ನ ಆತ್ಮ ಸಾರಾಗೆ ಕನೆಕ್ಟ್ ಆಗಿರುವುದಿಲ್ಲ. ಯಾವಾಗ ಆ ಕೂದಲು ಲಿಯಾ ಬಳಿ ಸೇರಿತೋ ಆ ಆತ್ಮ ಅವಳ ಜೊತೆ ಕನೆಕ್ಟ್ ಆಗಿ ಕಮ್ಯುನಿಕೇಟ್ ಮಾಡಲು ಶುರು ಮಾಡುತ್ತಿರುತ್ತದೆ. ರಾತ್ರಿ ಸಮಯದಲ್ಲಿ ನನ್ನ ಮಗಳು ಬಂದೇ ಬರುತ್ತಾಳೆ ಎಂದು ಸಾರಾ ಆ ಕೂದಲನ್ನು ತೆಗೆದುಕೊಂಡು ಲಿಯಾಳ ರೂಮ್ಗೆ ಹೋಗ್ತಾಳೆ. ಹೋದ ಸರಿಯಾದ ಸಮಯಕ್ಕೆ ಅಲ್ಲಿಗೆ ರೇಚಲ್ನ ಆತ್ಮ ಬರುತ್ತದೆ. 10 ವರ್ಷಗಳ ನಂತರ ತನ್ನ ಮಗಳನ್ನು ನೋಡಿದ ಸಾರಾಗೆ ತುಂಬಾ ಸಂತೋಷವಾಗುತ್ತದೆ. ಸಾರಾ ತನ್ನ ಮಗಳನ್ನು ಎಷ್ಟು ಇಷ್ಟಪಡುತ್ತಾಳೋ ಅಷ್ಟೇ ರೇಚಲ್ ಕೂಡ ಇಷ್ಟಪಡುತ್ತಿರುತ್ತಾಳೆ. ನಂತರ ರೇಚಲ್ ತನ್ನ ತಾಯಿಯನ್ನು ಕೂಡ ತನ್ನ ಜೊತೆಗೆ ಕರೆದುಕೊಂಡು ಹೋಗಲು ನಿರ್ಧಾರ ಮಾಡ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಲಿಯಾ ತನ್ನ ತಾಯಿಯನ್ನು ಅವಳ ಬಳಿ ಕಳಿಸಿಕೊಡದೆ ತಡೆದಾಗ ರೇಚಲ್, ನೀನು ಬರದೆ ಹೋದರೆ ಲಿಯಾಗೆ ನಾನು ತೊಂದರೆ ಮಾಡುವೆ ಎಂದು ತನ್ನ ತಾಯಿಗೇನೆ ಹೇಳುತ್ತಾಳೆ. ಆಗ ಸಾರಾ ರೇಚಲ್ ಜೊತೆ ಹೋಗಲು ಒಪ್ಪಿಕೊಂಡು ಅದೇ ಕಿಟಕಿಯ ಮೂಲಕ ಸಾರಾ ಆತ್ಮಹತ್ಯೆ ಮಾಡಿಕೊಳ್ತಾಳೆ. ಆಗ ಸೀನ್ ಚೇಂಜ್ ಆಗುತ್ತದೆ. ಈ ಸೀನ್ ಶುರುವಾಗುವುದು ಕೆಲ ದಿನಗಳ ನಂತರ. ಆಗ ನಮಗೆ ಲಿಯಾ ಮನೆಯವರು ಆ ಮನೆಯನ್ನೇ ಖಾಲಿ ಮಾಡಿಕೊಂಡು ಹೋಗುತ್ತಿರುವುದು ಕಾಣುತ್ತದೆ. ಆಗ ಲಿಯಾ ಮನೆಯ ಮೇನ್ ಹಾಲ್ಗೆ ಹೋದಾಗ ಅವಳಿಗೆ ತನ್ನ ತಾಯಿ ಹಾಗೂ ರೇಚಲ್ ಮುಕ್ತಿ ಸಿಗದ ಆತ್ಮಗಳ ರೀತಿ ಕಾಣ್ತಾರೆ. ಅಲ್ಲಿಗೆ ಮಾರ್ಟಿಯಸ್ ಲೇನ್ ಮೂವಿ ಎಂಡ್ ಆಗುತ್ತದೆ. ಸ್ನೇಹಿತರೆ, ಈ ಮೂವಿ ನಿಮಗೆ ಇಷ್ಟವಾಗಿದ್ದಲ್ಲಿ ಹಾಗೂ ಇಂತಹದ್ದೇ ಮೂವಿ ವಿವರಣೆಗಳಿಗಾಗಿ ನಮ್ಮ ಮಿಸ್ಟರ್ ಮೀಡಿಯಾ ಕನ್ನಡ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.